ಘಟನಾ ಸ್ಥಳಕ್ಕೆ ತಿರುವಳ್ಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೈಲು ಅಗ್ನಿ ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಯಾಕಂದ್ರೆ ಗೂಡ್ಸ್ ವಾಹನ, ಅದರಲ್ಲಿ ಪ್ಯಾಸೆಂಜರ್ಸ್ ಇರಲ್ಲ. ರಕ್ಷಣಾ ಕಾರ್ಯಾಚರಣೆಗಾಗಿ ಹೆಚ್ಚಿನ ಸಿಬ್ಬಂದಿ ಬರ್ತಾ ಇದ್ದಾರೆ ಅಂತ ಸ್ಪಾಟ್ ವಿಸಿಟ್ ಮಾಡಿದಂತಹ ಡಿಸಿ ಹೇಳ್ತಾ ಇದ್ದಾರೆ. ಅರಕೋಣಂನಿಂದ ಇಲ್ಲಿಗೆ ಬರ್ತಾ ಇತ್ತಂತೆ. ಅರಕೋಣಂನಿಂದ ವಿಪತ್ತು ಪರಿಹಾರ ತಂಡಗಳ ಆಗಮನ ಕೂಡ ಆಗ್ತಾ ಇದೆಯಂತೆ. ಅಗ್ನಿ ಅವಘಡದಿಂದ ಅನೇಕ ರೈಲುಗಳ ಮಾರ್ಗ ಬದಲಾವಣೆ ಆಗಿದೆ. ತಮಿಳುನಾಡಿಗೆ ಸಂಚಾರ ಮಾಡಬೇಕಾಗಿದ್ದ 16 ರೈಲುಗಳ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಎಲ್ಲರ ಮೇಲೂ ಇದು ಎಫೆಕ್ಟ್ ಆಗುತ್ತೆ, ಪ್ರಯಾಣಿಕರ ಮೇಲೆ. ಮೈಸೂರಿಗೆ ಬರಬೇಕಾಗಿದ್ದ ಶತಾಬ್ದಿ ಎಕ್ಸ್ಪ್ರೆಸ್ ಕೂಡ ಇದರಲ್ಲಿ ಒಳಗೊಂಡಿದೆ. ಒಂದೇ ಭಾರತ್ ರೈಲು ಮಾರ್ಗಗಳು ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ಸೊ ಯಾರ್ಯಾರು ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ರು, ಈ ಭಾಗದಲ್ಲಿ ಯಾರ್ಯಾರು ಸಂಚಾರ ಮಾಡಬೇಕಿದ್ರು, ಅವರೆಲ್ಲರ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಕಾರಣ ಡಿಲೇ ಆಗ್ಬೋದು, ಇನ್ನೊಂದು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೋಡಿ, ಅಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಅಲ್ಲ ಅದು ಆಗಿರೋದು ಅಗ್ನಿ ಅನಾಹುತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಇದು ಹಠಾತ್ತನೆ ಆದಂತಹ ಘಟನೆನ ಅಥವಾ ಯಾರಾದರೂ ಬೇಕು ಅಂತ ಇಂಟೆನ್ಷನಲಿ ಹಳಿ ತಪ್ಪಿಸೋ ಕೆಲಸ ಮಾಡಿದ್ರೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗೆ ದೇಶದಲ್ಲಿ ಆಗ್ತಾ ಇರುವಂತಹ ರೈಲ್ವೆ ದುರಂತಗಳು ನೋಡಿದಾಗ ಅಂಥದ್ದೊಂದು ಅನುಮಾನ ಬರುತ್ತೆ. ಎರಡನೇದು, ಹೇಗಾಯಿತು ಮತ್ತೆ ಈಗ ಎಷ್ಟೊತ್ತು ಬೇಕಾಗತ್ತೆ ಈ ಅಗ್ನಿ ಅನಾಹುತ ಅಥವಾ ಬೆಂಕಿಯನ್ನು ತಹಬದಿಗೆ ತರೋ ನಿಟ್ಟಿನಲ್ಲಿ? ಮಮತಾ, ಬೆಳಗ್ಗೆ 5:30 ಸುಮಾರಿಗೆ ಈ ದುರ್ಘಟನೆ ನಡೆದಿರುವಂತದ್ದು. ಚೆನ್ನೈನ ಪೋರ್ಟ್ನಿಂದ ನೇರವಾಗಿ ತಿರುವಳ್ಳೂರು ಮೂಲಕವಾಗಿ ಇಂಧನವನ್ನು ತುಂಬಿಕೊಂಡು ಬರ್ತಾ ಇದ್ದಂತಹ ಗೂಡ್ಸ್ ರೈಲು, 22 ಬೋಗಿಗಳನ್ನು ಒಳಗೊಂಡಿದ್ದಂತಹ ಗೂಡ್ಸ್ ರೈಲ್ ಇದು ಏಕಾಏಕಿ ಬೆಂಕಿಗೆ ದೊಡ್ಡ ಪ್ರಮಾಣದ ಬೆಂಕಿ ಆವರಿಸಿಕೊಳ್ಳುತ್ತೆ. 2 ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಒಂದು, ಅಲ್ಲಿ ರೈಲು ಗೂಡ್ಸ್ ರೈಲು ಬರುವಂತಹ ಸಂದರ್ಭದಲ್ಲಿ ಆದಿ ತಪ್ಪಿದೆ, ಅಂದ್ರೆ ಟ್ರ್ಯಾಕ್ ತಪ್ಪಿದೆ ಎನ್ನುವಂತ ಒಂದಷ್ಟು ಮಾಹಿತಿಗಳು ಅಲ್ಲಿ ಸಿಗ್ತಾ ಇರುವಂತದ್ದು. ಜೊತೆಗೆ ಲೀಕೇಜ್ ಕೂಡ ಆಗ್ತಾ ಇತ್ತು, ಆ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಂಡಿದೆ ಎನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅಪಘಾತ ಆಗಿದೆ ಎನ್ನುವಂತ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಬೆಳಿಗ್ಗೆ 5:30ಕ್ಕೆ ಆದಂತಹ ಬೆಂಕಿ ಅವಘಡ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊತ್ತಿ ಉರಿತಾ ಇದೆ. ಇದು ತಿರುವಳ್ಳೂರು ಎಂಟ್ರಿ ಏನಿದೆ, ಆ ತಿರುವಳ್ಳೂರು ಎಂಟ್ರಿ ಸಂದರ್ಭದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರಲ್ಲೂ ಕೂಡ ಅತಿ ಹೆಚ್ಚು ಆತಂಕವನ್ನ ಉಂಟು ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಅಲ್ಲಿರುವಂತಹ ನೆರೆಹೊರೆಯ ಪ್ರದೇಶಗಳಲ್ಲಿ ಇದ್ದಂತಹ ನಿವಾಸಿಗಳೇನಿದ್ರು ಅವರೆಲ್ಲರನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಕಾರಣ, ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಹರಡಿದೆ, ಜೊತೆಗೆ ದಟ್ಟ ಹೊಗೆ ಹರಡ್ತಾ ಇರುವಂತಹ ಕಾರಣಕ್ಕಾಗಿ ಆ ಪ್ರಮಾಣದ ಹೊಗೆ ಇಡೀ ಪ್ರದೇಶವನ್ನು ಆವರಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿರುವಂತವರಿಗೆ ಸಮಸ್ಯೆಗಳಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಅವರ ಸಿಲಿಂಡರ್ಗಳ ಆದಿಯಾಗಿ ಅವರುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಕಂಪ್ಲೀಟ್ ಆಗಿ ಪವರ್ ಅನ್ನ ಕಟ್ ಮಾಡಿ ಅಲ್ಲಿರುವಂತಹ ಸ್ಥಳೀಯರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಸೊ ಡೀಸೆಲ್ ಆಗಿರುವಂತಹ ಕಾರಣಕ್ಕಾಗಿ ಬೆಂಕಿಯ ಪ್ರಮಾಣ ಹೆಚ್ಚು ಹೊತ್ತು ಉರಿಯುವಂತ ಸಾಧ್ಯತೆ ಇದೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ತಂಡಗಳಲ್ಲಿ ಈಗಾಗಲೇ ಅಲ್ಲಿ ಬೀಡ್ ಬಿಟ್ಟು ಅದನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಹತೋಟಿಗೆ ಸಿಗ್ತಾ ಇಲ್ಲ. 5 ಬೋಗಿಗಳು ಈಗಾಗಲೇ ಬರ್ನ್ ಆಗಿದೆ. ಉಳಿದಂತ ಬೋಗಿಗಳನ್ನ ಬೇರೆ ಕಡೆಗೆ ಅದನ್ನ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಕೂಡ ಮಾಡುವಂತ ಕೆಲಸಗಳನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹರಡಿರುವಂತ ಕಾರಣಕ್ಕಾಗಿ ಈ ಚಾಲೆಂಜಸ್ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಎದುರಾಗಿರುವಂತದ್ದು. ಹಂತವಾಗಿ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಹರಡಿದಂತ ಕಾರಣಕ್ಕಾಗಿ ಹತೋಟಿಗೆ ಇನ್ನೂ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ಅದೇ ಕಾರಣಕ್ಕಾಗಿ ಬೇರೆ ಬೇರೆ ನೆರೆಯ ಅಕ್ಕಪಕ್ಕದ ಜಿಲ್ಲೆಗಳೇನಿದೆ ಅಲ್ಲಿರುವಂತಹ ರಕ್ಷಣಾ ತಂಡಗಳನ್ನ ಕೂಡ ಆ ಸ್ಥಳಕ್ಕೆ ಕರೆಸಿಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂತಹ ತಂಡಗಳು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯಕ್ಕೂ ಬರಬೇಕಿದ್ದಂತ ಸುಮಾರು 6-7 ಟ್ರೈನ್ಗಳು ಕೂಡ ಈಗ ಆ ಭಾಗದಿಂದ ಬರಬೇಕಿದ್ದಂತ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸುಮಾರು ಬೆಂಗಳೂರು, ಮೈಸೂರು, ಹುಬ್ಳಿಯಿಂದ ಚೆನ್ನೈಗೆ ಹೋಗ್ತಾ ಇದ್ದಂಥದ್ದು. ಜೊತೆಗೆ ಅಲ್ಲಿಂದ ರಾಜ್ಯಕ್ಕೆ ಬರ್ತಾ ಇದ್ದಂತ ಟ್ರೈನ್ಗಳೇನಿದೆ, ಶತಾಬ್ದಿ ಎಕ್ಸ್ಪ್ರೆಸ್ ಇರ್ಬೋದು, ಮೈಸೂರಿಗೆ ಬರ್ತಾ ಇದ್ದಂತ ಶತಾಬ್ದಿ, ಹಾಗೆ ಸಂಪರ್ಕದಲ್ಲಿ ಬಂದೆ ವಾಪಸ್ ಬಂದೆ. ಹಾಗೆ ಸಂಪರ್ಕದಲ್ಲಿ ತಮಿಳುನಾಡಿನಲ್ಲಿ ಗೂಡ್ಸ್ ರೈಲಿಗೆ ಬೆಂಕಿ ಹೊತ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬೋಗಿಗಳನ್ನ ಬೇರ್ಪಡಿಸೋ ಕೆಲಸವನ್ನು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಚಾಲೆಂಜಸ್ ಇದೆ, ತುಂಬಾ ಹರ್ಡಲ್ಸ್ ಸದ್ಯ ಕಾಣಿಸ್ತಾ ಇದೆ. ನಿಮಗೆ ಪೆಟ್ರೋಲು ಡೀಸೆಲ್ನಲ್ಲಿ ವ್ಯತ್ಯಾಸ ಏನಂದ್ರೆ, ಪೆಟ್ರೋಲ್ನಲ್ಲಿ ನೋಡಿ ಅಲ್ಲಿ ಪಾಪ ಕಾರ್ಯಾಚರಣೆಯಲ್ಲಿ ಸಾರ್ವಜನಿಕರು, ವಾಲಂಟಿಯರ್ಸು, ಪೊಲೀಸ್ನವರಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಬೋಗಿಗಳನ್ನು ಬೇರ್ಪಡಿಸಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೇ ಪ್ಯಾನ್ ಮಾಡಿದಾಗ ಅಲ್ಲೊಂದಷ್ಟು ವಿಜುವಲ್ಸ್ ನಮಗೆ ಸಿಗುತ್ತೆ. ಒಂದು ಬೋಗಿಯನ್ನು ಹೆಂಗೂ ಯಶಸ್ವಿಯಾಗಿ ಬೇರ್ಪಡಿಸಿದ್ದಾರೆ, ಮುಂದಕ್ಕೆ ತಗೊಂಡು ಹೋಗಿದ್ದಾರೆ. ಎಷ್ಟು ಜನರ ಸಹಾಯ ಬೇಕಾಗ್ತದೆ ನೋಡಿ. ತುಂಬ ಭಾರ ಇರುತ್ತೆ. 10 ಜನ 20 ಜನರಿಂದ ಸಾಧ್ಯ ಆಗಲ್ಲ ಇದು. ಡೀಟೇಲ್ಸ್ ಕೊಡ್ತಾರೆ ರಾಘು. ಈಗ ಒಂದು ಡೀಟೇಲ್ ಕೊಡ್ತಾ ಇದ್ವಿ ನಾವು, ಬೋಗಿಯನ್ನು ಬೇರ್ಪಡಿಸೋ ಕೆಲಸ ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆಯಾ? ಆಮೇಲೆ ಏನೇನು ಚಾಲೆಂಜಸ್ ಕಾಣಿಸ್ತಾ ಇದೆ ಸದ್ಯಕ್ಕೆ ಅಲ್ಲಿ ಅಂತ ಈ ಬೆಂಕಿ ನಂದಿಸೋದಕ್ಕೆ?
ಮಮತಾ ಬಹಳ ಪ್ರಮುಖವಾಗಿ ಉಳಿದಿರುವಂತಹ ಬೋಗಿಗಳೇನಿದ್ವು ಅವುಗಳನ್ನ ಬಚಾವ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅವುಗಳನ್ನ ಮಾನವ ಸಹಿತವಾಗಿ ಅವುಗಳನ್ನ ಆಚೆ ತೆಗೆದುಕೊಂಡು ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಮತ್ತೊಂದು ದೊಡ್ಡ ಎಫೆಕ್ಟ್ ಆಗಿರುವಂತದ್ದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 200 ಮೀಟರ್ನಷ್ಟು ಅಳಿ ಕೂಡ ಡ್ಯಾಮೇಜ್ ಆಗಿದೆ ಎನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಬೇರೆ ಟ್ರೈನ್ಗಳನ್ನ ತಂದು ಆ ಭಾಗದಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಸಾಕಷ್ಟು ಸವಾಲಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಬೋಗಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಕೂಡ, ಬೇರೆ ಟ್ರೈನ್ಗಳ ಮುಖಾಂತರವಾಗಿ ಶಿಫ್ಟ್ ಮಾಡುವಂಥದ್ದು ಕೂಡ ಸವಾಲಾಗ್ತದೆ. ಸೊ ಇದೇ ಕಾರಣಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರ ಸಹಾಯದೊಂದಿಗೆ ಅಲ್ಲಿ ರಕ್ಷಣಾ ಕಾರ್ಯಕ್ಕೆ ಬಂದಿರುವಂತಹ ತಂಡಗಳ ಮುಖಾಂತರವಾಗಿ ಆ ರೈಲು ಬೋಗಿಗಳನ್ನ ಬೇರೆ ಕಡೆಗೆ, ಅಂದ್ರೆ ಆ ಬೆಂಕಿ ಇರುವಂತಹ ಜಾಗದಿಂದ ಸ್ವಲ್ಪ ದೂರಕ್ಕೆ ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಬೆಂಕಿ ಹೆಚ್ಚಾಗಿ ಹರಡ್ತಾ ಇದೆ. ಕೇವಲ ಅಲ್ಲಿರುವಂತಹ ಪ್ರದೇಶಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಪ್ರದೇಶಗಳಿಗೂ ಇದರ ಆತಂಕ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಆದಷ್ಟು ಬೇಗ ಬೆಂಕಿಯನ್ನ ನಂದಿಸಲೇಬೇಕಾದಂತಹ ಚಾಲೆಂಜಸ್ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಇರುವಂತದ್ದು. ಇನ್ನು ಅಲ್ಲಿರುವಂತದ್ದು ಸದ್ಯ ಒಂದು ಅದೃಷ್ಟ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಯಾವುದೇ ವಾಹನಗಳು ಅಂದ್ರೆ ಬೇರೆ ಇತರೆ ಟ್ರೈನ್ಗಳು ಬಂದಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಅವಾಂತರ ತಪ್ಪಿದೆ. ಇಲ್ಲ ಅಂತ ಹೇಳಿದ್ರೆ ಅದ್ರ ವೆಹಿಕಲ್ಸ್ ಅಥವಾ ಯಾವ್ದಾದ್ರು ಬಂದಿದ್ರೆ ಇನ್ನೂ ದೊಡ್ಡ ಪ್ರಮಾಣದ ಅವಘಡ ಆಗ್ತಾ ಇತ್ತು, ಚಾನ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇತ್ತು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.